ಹರಿಯಾಣದಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿದೆ. ಮೂರನೇ ಬಾರಿ ಸರ್ಕಾರ ರಚಿಸುವಲ್ಲಿ ದಾಪುಗಾಲು ಹಾಕ್ತಾ ಇದೆ. ಇದು ಜಗದೀಶ್ ಶೆಟ್ಟರ್ ಅವರು, ಸಂಸದ ಜಗದೀಶ್ ಶೆಟ್ಟರ್ ಅವರು ಖುಷಿ ವ್ಯಕ್ತಪಡಿಸಿರುವಂಥ ರೀತಿ ಇದು. ಮೂರನೇ ಬಾರಿ ಸರ್ಕಾರ ರಚಿಸುವಲ್ಲಿ ನಾವು ದಾಪುಗಾಲನ್ನು ಹಾಕ್ತಾ ಇದ್ದೀವಿ. 10 ವರ್ಷದಿಂದ ಕೆಲಸ ಮಾಡಿದಂಥ ಕಾರಣಕ್ಕಾಗಿ ನಿರೀಕ್ಷೆಗೂ ಮೀರಿ ಬಿಜೆಪಿಗೆ ಈ ಮುನ್ನಡೆ ಸಿಕ್ಕಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದೊಂದು ರೌಂಡಿಗೆ, 2 ರೌಂಡಿಗೆ, 3 ರೌಂಡಿಗೆ, 4 ರೌಂಡಿಗೆ, 10 ರೌಂಡಿಗೆ ಇದು ಬದಲಾವಣೆ ಹಾಕೊಂತ ಹೋಗ್ತದೆ ರಿಸಲ್ಟ್. ಮತ್ತು ನೆಕ್ ಟು ನೆಕ್ ಕಾಂಪಿಟೇಷನ್ ಇದ್ದಾಗ ಬದಲಾವಣೆ ಸಹಜ. ಹೀಗಾಗಿ ಇವತ್ತು ಬೆಳಿಗ್ಗೆ ನಾವು ಮುಂದಿದ್ವಿ, ಈಗ ಸಾಯಂಕಾಲ ಮಧ್ಯಾಹ್ನ ನಾವು ಹಿಂದಿದ್ದೀವಿ ಅಂತಂದ್ರೆ ಅದಕ್ಕೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡುವಂಥದ್ದಾಗಲಿ ಮತ್ತೊಂದಾಗಲಿ. ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಹಾಗೆ ಆಗ್ಬೇಕಾಯ್ತಲ್ಲ. ಬೆಳಗಿಂದ ಅವರು ನ್ಯಾಷನಲ್ ಕಾನ್ಫರೆನ್ಸ್ ಅವರು ಮುಂದಿದ್ದಾರಲ್ಲ, ಅಲ್ಲಿ ಯಾಕೆ ಈಗ ಹಿಂದೆ ಆಗಲಿಲ್ಲ? ಅದು ಜನರಲ್ ಮ್ಯಾಂಡೇಟ್. ಇದು ಹರಿಯಾಣದಲ್ಲಿ ಜನ ಇವತ್ತು ಬಿಜೆಪಿ ಬಯಸಿದ್ದಾರೆ, ಆ ರಿಸಲ್ಟ್ ಬಂದಿದೆ. ಹೀಗಾಗಿ ಇವತ್ತು ಚುನಾವಣಾ ಫಲಿತಾಂಶ ನೆಗೆಟಿವ್ ಆದಾಗ ಒಂದು ಮಾತಾಡೋದು, ಪಾಸಿಟಿವ್ ಆದಾಗ ಮತ್ತೊಂದು ಮಾತಾಡೋದು, ಇದು ಕಾಂಗ್ರೆಸ್ಸಿನ ನೀತಿ. ಅದಕ್ಕಾಗಿ ಈ ರೀತಿಯಾದಂಥ ಅವರ ಒಂದು ನಡವಳಿಕೆ ಬಹುಶಃ ಜನ ಯಾರೂ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜಮ್ಮು ಕಾಶ್ಮೀರದ ಚುನಾವಣಾ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚಿನ ಸೀಟ್ಗಳನ್ನು ಪಡ್ಕೊಂಡಿದೆ. ಹಿಂದಿನ ಹಲವಾರು ರಿಸಲ್ಟ್ಗಳನ್ನು ನೋಡಿದಾಗ ಅತಿ ಹೆಚ್ಚಿನ ಸಾಧನೆಯನ್ನು ಜಮ್ಮು ಕಾಶ್ಮೀರದಲ್ಲಿ ಮಾಡಿದೆ. ಮತ್ತು ಜಮ್ಮುವಿನಲ್ಲಿ